multiplication of a vector by a scalar. ನೆಕ್ಸ್ಟ್ ಕಾನ್ಸೆಪ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಬೈ ಎ ಸ್ಕೇಲಾರ್. ಸೊ ಒಂದು ವೆಕ್ಟರ್ನ ಒಂದು ಸ್ಕೇಲಾರಿಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಸ್ಕೇಲಾರ್ ಅಂದ್ರೆ ಏನಿಲ್ಲ, ಅದು ಒಂದು ಕ್ವಾಂಟಿಟಿ ಪ್ಯಾರಾಮೀಟರು. ಸೆ 2, 3, 4 ಕಾನ್ಸ್ಟೆಂಟ್ 5 ಆದರೂ ಆಗಿರ್ಬೋದು, 1/2 ಆಗಿರ್ಬೋದು, 0.1 ಆದರೂ ಆಗಿರ್ಬೋದು, ನಿಮ್ಮ ಇಷ್ಟ. ಸೊ ಏನಾದರೂ ಆಗಿರ್ಬೋದು, ಅದನ್ನು ನಾವೇನಂತ ಕರಿತೀವಿ, ಸ್ಕೇಲಾರ್ ಅಂತ ಕಾಲ್ ಮಾಡ್ತೀವಿ. ಸೊ ಲೆಟ್ ಎ ಬಿ ಗಿವನ್ ವೆಕ್ಟರ್ ಆ್ಯಂಡ್ ಲ್ಯಾಂಬ್ಡಾ ಇಸ್ ಬೈ ಎ ಸ್ಕೇಲಾರ್ ಲ್ಯಾಂಬ್ಡಾ ಡಿನೋಟೆಡ್ ಬೈ ಲ್ಯಾಂಬ್ಡಾ ಎ. ಅರ್ಥ ಆಯ್ತಾ? ಸೊ ವೆಕ್ಟರ್ ಇದೆ, ಒಂದು ಸ್ಕೇಲಾರ್ ಕ್ವಾಂಟಿಟಿ ಇದೆ, ನಾನು ಲ್ಯಾಂಬ್ಡಾ ಅಂತ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಮ್ಯೂ ಅಂತನಾದರೂ ತಗೊಳ್ಳಿ, ಈಟಾ ಅಂತನಾದರೂ ತಗೊಳ್ಳಿ, ನಿಮ್ಮ ಇಷ್ಟ. ಸೊ ಒಟ್ನಲ್ಲಿ ಅದು ಸ್ಕೇಲಾರ್ ಅಂತ. ಆ ಸ್ಕೇಲಾರ್ ಅಂತ ಅಂದರೆ ಏನಾದರೂ ಆಗಿರಬಹುದು, ಅದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಇಸ್ ಕಾಲ್ಡ್ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಎ ಬೈ ಎ ಸ್ಕೇಲಾರ್ ಲ್ಯಾಂಬ್ಡಾ. ಸೊ ನೆಕ್ಸ್ಟ್ ಹಿಯರ್ ಆರ್ ಸಮ್ ಪಾಯಿಂಟ್ಸ್. ಲ್ಯಾಂಬ್ಡಾ ಎ ಈಸ್ ಆಲ್ಸೋ ಎ ವೆಕ್ಟರ್. ಈಗ ನಾವು ಒಂದು ವೆಕ್ಟರ್ ಎಗೆ ಸ್ಕೇಲಾರ್ನ ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅಂದರೆ ಬರೋ ಅಂತಹ ವೆಕ್ಟರ್, ಅದು ಕೂಡ ಬರೋ ಅಂತಹ ಕ್ವಾಂಟಿಟಿ, ಅದು ಕೂಡ ವೆಕ್ಟರ್ ಕ್ವಾಂಟಿಟಿನೇ ಆಗಿರುತ್ತೆ. ಓಕೆನಾ? ಸೊ ಇನ್ಫ್ಯಾಕ್ಟ್ ಕೊಲೀನಿಯರ್ ಟು ದ ವೆಕ್ಟರ್ ಎ. ಸೊ ಇದು ಕೊಲೀನಿಯರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ವೆಕ್ಟರ್ ನಾನು ಈ ಥರ ತಗೊಂಡೆ, ಎ ವೆಕ್ಟರ್. ಇದೆಷ್ಟಿದೆ ಅಂತಂದರೆ 1 ಯೂನಿಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಈಗ ಇದಕ್ಕೆ 2a ಮಲ್ಟಿಪ್ಲೈ ಮಾಡ್ತೀನಿ ಅಂದರೆ ಅರ್ಥ 2 ಟೈಮ್ಸ್ ತಗೋ ಅದನ್ನು. ಈಗ ತಗೊಂಡ್ರೋ ವೆಕ್ಟರ್ನೇ 2 ಟೈಮ್ಸ್ ತಗೊಂಡ್ರೆ, ಸೊ ಅವಾಗ ಇದೇನಾಯಿತು, ಲ್ಯಾಂಬ್ಡಾ ಎ ಅಂದರೆ ಲ್ಯಾಂಬ್ಡಾ ಪ್ಲೇಸಲ್ಲಿ 2 ಬಂತು. ಸೊ ಅವಾಗಲೂ ಕೂಡ ಅದೇನಾಗುತ್ತೆ, ಇದು ಎ, ಇದು 2a ಆಗ್ತಿದೆ ಅಂತಂದರೆ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಯಿತು, ಬಟ್ ಪ್ಯಾರಲಲ್ ಹಾಗೇ ಇರ್ತವೆ. ಸೊ ಡೈರೆಕ್ಷನ್ನು ಕೂಡ ಸೇಮ್ ಇದೆ, ಪ್ಯಾರಲಲ್ ಆಗಿರ್ತವೆ ಅಂದ್ರೆ ಅವೇನಾಗುತ್ತೆ, ಕೊಲಿನಿಯರ್ ಆಗಿರುತ್ತೆ ಅಲ್ವಾ. ಸೊ ಲ್ಯಾಂಬ್ಡಾ ಎ ಈಸ್ ಆಲ್ಸೋ ಎ ವೆಕ್ಟರ್, ಇನ್ಫ್ಯಾಕ್ಟ್ ಕೊಲಿನಿಯರ್ ಟು ದ ವೆಕ್ಟರ್ ಎ. ಲ್ಯಾಂಬ್ಡಾ ಬಿ ಅಂತ ತಗೊಂಡ್ರೆ ಕೊಲಿನಿಯರ್ ಟು ದ ವೆಕ್ಟರ್ ಬಿ. ಲ್ಯಾಂಬ್ಡಾ ಸಿ ಅಂತ ತಗೊಂಡ್ರೆ ಕೊಲಿನಿಯರ್ ಟು ದ ವೆಕ್ಟರ್ ಸಿ. ಓಕೆನಾ? ನೆಕ್ಸ್ಟ್, ದ ವೆಕ್ಟರ್ ಲ್ಯಾಂಬ್ಡಾ ಎ ಹ್ಯಾಸ್ ದ ಡೈರೆಕ್ಷನ್ ಸೇಮ್ ಆರ್ ಆಪೋಸಿಟ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಲ್ಯಾಂಬ್ಡಾ ಅಂತ ಹಾಕೊಳ್ಳಿ. ಸೊ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಈಗ ಲ್ಯಾಂಬ್ಡಾ ಎ ಅಂತ ವೆಕ್ಟರ್ ತಗೊಂಡಿದ್ದೀನಿ. ಈಗ ಲ್ಯಾಂಬ್ಡಾವೇನಾದರೂ -1 ಆದರೆ -1 ಇಂಟು ಎ ಏನು ಬರುತ್ತಪ್ಪ, -a. -a ಅಂದರೆ ಡೈರೆಕ್ಷನ್ ಆಪೋಸಿಟ್ ಆಗಿದೆ ಅಂತ ಅರ್ಥ. ಅದೇ ಲ್ಯಾಂಬ್ಡಾ ಏನಾದರೂ +1 ಆಗ್ತಿದೆ ಅಂದರೆ 1 ಇಂಟು ಎ ದಟ್ ಈಸ್ +1 ಎ ವೆಕ್ಟರ್ ಆಗುತ್ತೆ. ಅಂದರೆ ಡೈರೆಕ್ಷನ್ ಏನಾಗಿದೆ, ಆಪೋಸಿಟ್ ಆಗಿಲ್ಲ, ಪಾಸಿಟಿವ್ ಡೈರೆಕ್ಷನಲ್ಲಿ ಇದೆ ಅಂತ. ಸೊ ಅದ್ರ ಡೈರೆಕ್ಷನ್ ಆಪೋಸಿಟ್ ಆಗಿದೆಯೋ ಇಲ್ಲ ಕರೆಕ್ಟ್ ಇದೆಯೋ ಅಂತ ಹೇಳೋದು ಲ್ಯಾಂಬ್ಡಾ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯಿತು ಅಂತ ಅನ್ಕೊಂತೀನಿ ಈ ಪಾಯಿಂಟು. ದ ವೆಕ್ಟರ್ ಲ್ಯಾಂಬ್ಡಾ ಎ ಆಸ್ ಅ ಡೈರೆಕ್ಷನ್ ಸೇಮ್ ಆರ್ ಆಪೋಸಿಟ್. ಡೈರೆಕ್ಷನ್ ಸೇಮ್ ಇದೆ ಇಲ್ಲ ಆಪೋಸಿಟ್ ಆಗಿದೆ ಅನ್ನೋದು ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ವೆದರ್ ಇಟ್ ಈಸ್ ಪಾಸಿಟಿವ್ or negative. Next, last point, magnitude of lambda a is lambda times, that is magnitude of lambda times magnitude of a. ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಎ ಫೈಂಡ್ ಔಟ್ ಮಾಡು ಅಂದರೆ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ, ಮಾಡ್ಯುಲಸ್ ಆಫ್ ಲ್ಯಾಂಬ್ಡಾ ಇಂಟು ಮಾಡ್ಯುಲಸ್ ಆಫ್ ಎ, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಎನೇ ಬರುತ್ತೆ. ಓಕೆನಾ? ಸೊ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಎ. ಸೊ ಒಟ್ಟಿನಲ್ಲಿ ಇದರಲ್ಲಿ ಏನು ಹೇಳಿದ್ವಿ ಅಂತ ಅಂದರೆ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಬೈ ಎ ಸ್ಕೇಲಾರ್ ಅಂದರೆ ಯಾವುದೋ ಒಂದು ವೆಕ್ಟರ್ ತಗೊಂತಿದ್ದೀರಾ, ಅದಕ್ಕೊಂದು ಸ್ಕೇಲಾರ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಬರೋ ಅಂತಹ ಕ್ವಾಂಟಿಟಿನೂ ಕೂಡ ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಇನ್ಫ್ಯಾಕ್ಟ್ ಕೊಲೀನಿಯರ್ ಟು ದ ಒರಿಜಿನಲ್ ಕ್ವಾಂಟಿಟಿ. ಈಗ ಲ್ಯಾಂಬ್ಡಾ ಎ ತಗೊಂತಿದ್ದೀರಾ ಅಂತಂದರೆ ಅದು ಕೊಲೀನಿಯರ್ ಟು ದ ಒರಿಜಿನಲ್ ಎ. ಮತ್ತು ಆ ಲ್ಯಾಂಬ್ಡಾ ಎ ಡೈರೆಕ್ಷನ್ನು ಸೇಮು ಆಪೋಸಿಟ್ ಅನ್ನೋದು ಲ್ಯಾಂಬ್ಡಾ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಪಾಸಿಟಿವ್ ಅಂದರೆ ಸೇಮು, ನೆಗೆಟಿವ್ ಬಂದರೆ ಆಪೋಸಿಟ್ ಡೈರೆಕ್ಷನ್ ಅಂತ ಅರ್ಥ. ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ದ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಆಗಿರುತ್ತೆ ಅಷ್ಟೇ. ಸೊ ಜೊಮೆಟ್ರಿಕಲ್ ಇದನ್ನು ಯಾವ ಥರ ಹೇಳೋದು ಸ್ಕೇಲಾರ್ನ, ಜೊಮೆಟ್ರಿಕಲ್ ವಿಜುವಲೈಸೇಷನ್ ಆಫ್ ಎ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಬೈ ಎ ಸ್ಕೇಲಾರ್ ಅಂತ ತಗೊಂಡ್ರೆ, ಸೊ ಇಲ್ಲಿ ನೋಡಿ ಇದು ಕಂಪ್ಲೀಟಾಗಿ ವೆಕ್ಟರ್ ಎ ಅಂತ ತಗೊಂಡಿದ್ದೀನಿ. ಓಕೆನಾ? ಸೊ ಇದು 1 ಯೂನಿಟ್ ಅಂತ ಕಂಪ್ಲೀಟಾಗಿ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಹಾಫ್ ಎ ಅಂದರೆ ಅರ್ಧಷ್ಟು ತಗೊಳ್ಬೇಕು. ನೆಕ್ಸ್ಟ್ 2 ಟೈಮ್ಸ್ ಆಫ್ ಎ ಅಂದರೆ 1, ಟೋಟಲ್ ಆಗಿ 2 ಟೈಮ್ಸ್. ಇಲ್ಲಿಂದ ಇಲ್ಲಿ ಹಾಫ್ ಅಂತ ತಗೊಳ್ಳಿ, ಹಾಫ್ 1 ಆಗುತ್ತೆ. ಅದರಲ್ಲಿ ಹಾಫ್ ಅಂತ ತಗೊಂಡಿದ್ದೀನಿ ಇಲ್ಲಿ, ಹಾಫ್ ಅಂದರೆ ಟೋಟಲ್ ಆಗಿ ಇಷ್ಟ ಆಯಿತು, 2 ಟೈಮ್ಸ್ ಆಯ್ತಲ್ವಾ. ಅರ್ಧ 1, 1.5, ನೆಕ್ಸ್ಟ್ 2, 2a ಆಗುತ್ತೆ. -1/2 ಎ ಅಂದರೆ ಅರ್ಥ ಏನು, ಡೈರೆಕ್ಷನ್ನು ಆಪೋಸಿಟ್ ಆಗಬೇಕು. ಇಲ್ಲಿ ಹಾಫ್ ಎ ಅಂದರೆ ಡೈರೆಕ್ಷನ್ ಅಪ್ವರ್ಡ್ಸ್ ಇದ್ದರೆ ಮೈನಸ್ ಬಂದಾಗ ಡೌನ್ವರ್ಡ್ಸಿಗೆ ಹೋಗಬೇಕು. -2a ಅಂದರೆ ಇಲ್ಲಿ 2a ಅಪ್ವರ್ಡ್ಸಿಗಿದೆ, ಡೈರೆಕ್ಷನ್ -2aಗೆ ಡೌನ್ವರ್ಡಿಗೆ ಆಗುತ್ತೆ. ಓಕೆನಾ? ಸೊ ಇದು ಸ್ಕೇಲಾರಲ್ಲಿ ಏನಾಗ್ತಿದೆ, ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಲ್ಯಾಂಬ್ಡಾ ಎ, ಲ್ಯಾಂಬ್ಡಾ ಪ್ಲೇಸಲ್ಲಿ 1/2 ಇದೆ, ಇಲ್ಲಿ ಲ್ಯಾಂಬ್ಡಾ ಪ್ಲೇಸಲ್ಲಿ 2 ಇದೆ, ಇಲ್ಲಿ ಲ್ಯಾಂಬ್ಡಾ ಪ್ಲೇಸಲ್ಲಿ -1/2 ಇದೆ, ಇಲ್ಲಿ ಲ್ಯಾಂಬ್ಡಾ ಪ್ಲೇಸಲ್ಲಿ -2 ಇದೆ. ಸೊ ಇದು ಮಲ್ಟಿಪ್ಲಿಕೇಶನ್ ಆಫ್ ಅ ವೆಕ್ಟರ್ ಬೈ ಎ ಸ್ಕೇಲಾರ್ ಜೊಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಗೊತ್ತಾಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್
ನೆಕ್ಸ್ಟ್ ಪಾಯಿಂಟ್, ಇಫ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -1 ಅಂತ ತಗೊತಿದ್ದೀರಾ ಅಂತ ಅಂದರೆ, ಸೊ ದೆನ್ ಲ್ಯಾಂಬ್ಡಾ ಎ ಏನಾಗುತ್ತೆ, ಲ್ಯಾಂಬ್ಡಾ ಪ್ಲಸ್ ಅಲ್ಲಿ -1 ಇಂಟು ಎ ಆಗುತ್ತೆ, ದಟ್ ಈಸ್ -a ವೆಕ್ಟರ್ ಆಗುತ್ತೆ, ಈಸ್ ಕಾಲ್ಡ್ ನೆಗೆಟಿವ್ ಆಫ್ ಎ ಆರ್ ಅಡಿಟಿವ್ ಇನ್ವರ್ಸ್. ನಾನು ಅವಾಗಲೇ ಹೇಳಿದೆ ನೋಡಿ, ಎ ಪ್ಲಸ್ ಆಫ್ -a ಇಸ್ ಈಕ್ವಲ್ ಟು ನಲ್ ವೆಕ್ಟರ್ ಬರ್ತಿದೆ ಅಂದರೆ -a ಏನಂತ ಕರಿತೀವಿ, ಅಡಿಟಿವ್ ಇನ್ವರ್ಸ್ ಅಂತ ಕರಿತೀವಿ ಅಂತ ಹೇಳಿದೆ ಅಲ್ವಾ. ಸೊ ದಟ್ ಈಸ್ ನೆಗೆಟಿವ್ ಆಫ್ ಎ ಇಸ್ ನಥಿಂಗ್ ಬಟ್ ಅಡಿಟಿವ್ ಇನ್ವರ್ಸ್ ಆಫ್ ದ ಗಿವನ್ ವೆಕ್ಟರ್ ಎ. ನೆಕ್ಸ್ಟ್ we have a plus of -a or -a plus of a is equal to 0 is nothing but additive inverse law. Okay na? Next, if lambda is equal to 1 by magnitude of a ತಗೊಂತಿದ್ದೀರಾ and a vector not equal to 0, that is not a null vector, denominator 0 ಆಗಬಾರ್ದು ಅಂದರೆ ನೀವು ತಗೊಳ್ಳೋ ಅಂಥ ವೆಕ್ಟರ್ null vector ಆಗಿರಬಾರ್ದು. ಸೊ ಅವಾಗ ಏನಾಗುತ್ತೆ, you know that. So what is that? Magnitude of lambda a is equal to magnitude of lambda into magnitude of a. So magnitude of lambda ಬದಲು ಏನು ತಗೋಬೇಕು ಅಂತ ಹೇಳಿದ್ವಿ, 1 by magnitude of a, 1 by magnitude of a ಎರಡು ಕ್ಯಾನ್ಸಲ್ ಆದರೆ ಏನು ಬರುತ್ತೆ, 1 ಬರುತ್ತೆ. ಸೊ ಇಲ್ಲಿ ಬಂದಿರುವಂತಹ ಲ್ಯಾಂಬ್ಡಾ ಎ ರೆಪ್ರೆಸೆಂಟ್ಸ್ ದ ಯೂನಿಟ್ ವೆಕ್ಟರ್. ಯಾಕೆ ಹೇಳಿ, ಮ್ಯಾಗ್ನಿಟ್ಯೂಡ್ 1 ಬರ್ತಿದೆ ಅಂತ ಅಂದರೆ ಯಾವ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂ 1 ಬರುತ್ತೋ ಆ ವೆಕ್ಟರ್ನ ಯೂನಿಟ್ ವೆಕ್ಟರ್ ಅಂತ ಕಾಲ್ ಮಾಡ್ತೀವಿ. ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಏನೇ ತಾನೇ 1 ಬರ್ತಿರೋದು. ಸೊ ಲ್ಯಾಂಬ್ಡಾ ಎ ರೆಪ್ರೆಸೆಂಟ್ಸ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ. ಸೊ ಆರ್ ಯು ಕ್ಯಾನ್ ಸೇ ದ ವೆಕ್ಟರ್ a cap, that is unit vector, is equal to a vector divided by its magnitude. This is the formula. ಇದನ್ನ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ಯಾವ ವೆಕ್ಟರ್ಗೆ ಈಗ ಒಂದು ವೆಕ್ಟರ್ ಬಿ ಅಂತ ಕೊಟ್ಟು ಇನ್ ದ ಡೈರೆಕ್ಷನ್ ಬಿ ಫೈಂಡ್ ಔಟ್ ದ ಯೂನಿಟ್ ವೆಕ್ಟರ್ ಆಫ್ ಬಿ ಅಂತ ಕೇಳಿದ್ರೆ, ಇನ್ ದ ಡೈರೆಕ್ಷನ್ ಬಿ ಅಂತ ಹೇಳಿದ್ದಾರೆ ಅಂದರೆ ಬಿ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್, ಮ್ಯಾಗ್ನಿಟ್ಯೂಡಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಯೂನಿಟ್ ವೆಕ್ಟರ್ ಸಿಗುತ್ತೆ. ಹೇಗೆ ಮೇಡಮ್ ಅಂತ ಕೇಳೋರಿಗೆ, ಸೊ ಇವಾಗ ನೋಡ್ರಪ್ಪ, ಇಲ್ಲೊಂದು ವೆಕ್ಟರ್ ಇದೆ. ಈ ವೆಕ್ಟರ್ಗೆ ಟೋಟಲ್ ಆಗಿ ನಾನು 1 ಯೂನಿಟ್ ಟೋಟಲ್ ಆಗಿ 3 ಯೂನಿಟ್ಸ್ ತಗೊಂಡಿದ್ದೀನಿ. ಸೊ 3 ಯೂನಿಟ್ಸ್ ತಗೊಂಡಿದ್ದೀನಿ. ನಮಗೆ ಬೇಕಾಗಿರೋದು ಯೂನಿಟ್ ವೆಕ್ಟರ್ ಅಂದರೆ ಸಿಂಗಲ್ ಯೂನಿಟ್ ಬೇಕು. ಅಂದರೆ ನಾವೇನು ಮಾಡಬೇಕು, ಈ ವೆಕ್ಟರ್ನ ಡಿವೈಡೆಡ್ ಬೈ 3 ಮಾಡಬೇಕು. 3 ಟೈಮ್ಸ್ ಡಿವೈಡ್ ಮಾಡಿದ್ರೆ ಕ್ಯಾನ್ಸಲ್ ಆಗಿ ನಿಮಗೆ ಏನು ಸಿಗುತ್ತೆ, 1 ಯೂನಿಟ್ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಆವಾಗ ಅದೇನಾಗುತ್ತೆ, ಯೂನಿಟ್ ವೆಕ್ಟರ್ ಆಗುತ್ತೆ. ಅಂದರೆ ಇಷ್ಟಿರೋ ಲೆಂತ್ನ ನಾವು ಇಷ್ಟು ಚಿಕ್ಕದು ಮಾಡಬೇಕು. ಇದು ಯೂನಿಟ್ ವೆಕ್ಟರ್. ಈ ಡೈರೆಕ್ಷನಲ್ಲೇ ಮಾಡಬೇಕು ಅಂತ ಅಂದರೆ ಆ ಡೈರೆಕ್ಷನು ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಮಾಡಿದ್ರೇ ನಿಮಗೆ ಸಿಗೋದು ಯೂನಿಟ್ ವೆಕ್ಟರ್. ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಯೂನಿಟ್ ವೆಕ್ಟರ್? ಎ ಕ್ಯಾಪ್ ಇಸ್ ಈಕ್ವಲ್ ಟು ದ ಡೈರೆಕ್ಷನ್ ಎ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಆರ್ ಮಾಡ್ಯುಲಸ್ ಆಫ್ ಎ. ಗೊತ್ತಾಗಿದೆಯಾ? ಓಕೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಇಲ್ಲೊಂದು ನೋಟ್ ಇದೆ ನೋಡಿ, ಫಾರ್ ಎನಿ ಸ್ಕೇಲಾರ್ ಕೆ ಇಂಟು 0 ಇಸ್ ಈಕ್ವಲ್ ಟು 0. ಆಬ್ವಿಯಸ್ ಇದು ನಲ್ ವೆಕ್ಟರ್ಗೆ ಯಾವುದಾದ್ರೂ ಒಂದು ನಾನ್ ಝೀರೋ ಸ್ಕೇಲಾರ್ ತಗೋ. ಸೊ ಫೈನಲ್ ಆಗಿ ನಿಮಗೆ ಏನು ಬರುತ್ತಾ, 0ನೇ ಬರುತ್ತೆ. ಫಾರ್ ಎನಿ ಸ್ಕೇಲಾರ್ ಕೆ 2ನಾದರೂ ತಗೋ, 2 ಇಂಟು 0 ವೆಕ್ಟರ್ 0 ವೆಕ್ಟರೇ, 3 ಇಂಟು 0 1/2 ಇಂಟು 0 ವೆಕ್ಟರೇ ಸಿಗುತ್ತೆ. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಕಾಂಪೊನೆಂಟ್ಸ್ ಆಫ್ ಎ ವೆಕ್ಟರ್. ಇದು ತುಂಬ ಇಂಪಾರ್ಟೆಂಟು. ಕಾಂಪೊನೆಂಟ್ಸ್ ಆಫ್ ಎ ವೆಕ್ಟರ್ ಇದನ್ನು ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಗೊತ್ತಾಗಲಿಲ್ಲ ಅಂತಂದರೆ ಒನ್ಸ್ ಅಗೇನ್ ಮತ್ತೆ ರೀವಾಚ್ ಮಾಡಿ ವಿಡಿಯೋನ. ಸೊ ಕಾಂಪೊನೆಂಟ್ಸ್ ಆಫ್ ಅ ವೆಕ್ಟರ್. ಸೊ ಇಲ್ಲಿ ನೋಡಿ, ನಾನು 3 ಡೈಮೆನ್ಷನಲ್ ತಗೊಂಡಿದ್ದೀನಿ. ದಟ್ ಈಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಸೊ ಆನ್ ವೈ ಆಕ್ಸಿಸ್ ಒಂದು ಪಾಯಿಂಟ್ ಬಿ ಚೂಸ್ ಮಾಡಿದ್ದೀನಿ, ಆನ್ ಝೆಡ್ ಆಕ್ಸಿಸ್ ಸಿ, ಆನ್ ಎಕ್ಸ್ ಆಕ್ಸಿಸ್ ಎ ಪಾಯಿಂಟ್ ಚೂಸ್ ಮಾಡಿದ್ದೀನಿ. ಓಕೆನಾ? ಸೊ ಓ ಬಿ ಇಲ್ಲಿಂದ ಇಲ್ಲಿಗೆ ಇರೋ ಅಂತಹ ಆ ಲೆಂತ್ ಇದೆಯಲ್ಲ, ಡಿಸ್ಟೆನ್ಸ್. ಸೊ ಟೋಟಲ್ ಆಗಿದ್ನ 1 ಯೂನಿಟ್, ಇದು ಕೂಡ 1 ಯೂನಿಟ್, ಇದು ಕೂಡ 1 ಯೂನಿಟ್. ಯು ನೋ ದಟ್ ಆನ್ ವೈ ಆಕ್ಸಿಸ್ ಎಕ್ಸ್ ಕೋಆರ್ಡಿನೇಟು ಝೆಡ್ ಕೋಆರ್ಡಿನೇಟ್ 0, ಆನ್ ಝೆಡ್ ಆಕ್ಸಿಸ್ ಎಕ್ಸ್ ಕೋಆರ್ಡಿನೇಟು ವೈ ಕೋಆರ್ಡಿನೇಟು 0, ಆನ್ ಎಕ್ಸ್ ಆಕ್ಸಿಸ್ ವೈ ಕೋಆರ್ಡಿನೇಟು ಝೆಡ್ ಕೋಆರ್ಡಿನೇಟ್. ಅಂದರೆ ಆ ಆಕ್ಸಿಸ್ ಬಿಟ್ಟು ಮಿಕ್ಕಿದ ಆಕ್ಸಿಸ್ದು ಕೋಆರ್ಡಿನೇಟ್ಸ್ಗಳು 0 ಆಗಿರುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಸೊ ಈಗ ಬಿ ಪಾಯಿಂಟ್ ಇಂದು ಈಗ ಇಲ್ಲಿಂದ ಇಲ್ಲಿಗೆ 1 ಯೂನಿಟ್ ಇದೆ ಅಂತ ಅಂದರೆ ಏನು ಬರುತ್ತೆ, ಎಕ್ಸ್ ಕೋಆರ್ಡಿನೇಟ್ 0, ವೈ ಕೋಆರ್ಡಿನೇಟ್ ಎಷ್ಟಿದೆ, 1 ಯೂನಿಟ್ ಇದೆ. ಸೊ 1, ಝೆಡ್ ಕೋಆರ್ಡಿನೇಟ್ ಏನು 0. ಅದೇ ಥರ ಇಲ್ಲಿ ಆನ್ ಝೆಡ್ ಆಕ್ಸಿಸ್ ಅಂದರೆ ಯಾವ್ದಾದ್ರು 0 ಆಗುತ್ತೆ, ಎಕ್ಸ್ ಕೋಆರ್ಡಿನೇಟ್ 0, ವೈ ಕೋಆರ್ಡಿನೇಟ್ 0, ಝೆಡ್ ಕೋಆರ್ಡಿನೇಟ್ ಎಷ್ಟು ಲೆಂತ್ ಇದೆ, 1 ಯೂನಿಟ್ ಇದೆ. ಸೊ 1. ಸೊ ಸಿಮಿಲರ್ಲಿ ಎಕ್ಸ್ ಅಂತ ತಗೊಂಡ್ರೆ ಇಲ್ಲಿ 1 ಇದೆ, ಮಿಕ್ಕಿದ ಕೋಆರ್ಡಿನೇಟ್ಸ್ಗಳು 0 ಆಗುತ್ತೆ. 1 0 0 0 1 0 0 0 1. ಓಕೆನಾ? ಸೊ ಇಲ್ಲಿ ಆನ್ ಎಕ್ಸ್ ಆಕ್ಸಿಸ್ಗೆ, ಸೊ ಇಲ್ಲಿ ನಿಮಗೆ ಒಂದು ಸಿಂಗಲ್ ಯೂನಿಟ್ ವೆಕ್ಟರ್ ಈಗ ಎಷ್ಟು ತಗೊಂಡಿರ್ತೀವೋ ಅಷ್ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಮಾಡಿದ್ರೆ ಬರೋ ಅಂಥದ್ದು ಯೂನಿಟ್ ವೆಕ್ಟರ್. ಇದನ್ನು ಐ ಕ್ಯಾಪ್ ಇಂದ ಡಿನೋಟ್ ಮಾಡ್ಕೊಳ್ಳೋಣ. ಆನ್ ಎಕ್ಸ್ ಆಕ್ಸಿಸ್ ಮೇಲೆ, ಆನ್ ವೈ ಆಕ್ಸಿಸ್ ಮೇಲೆ ಜೆ ಕ್ಯಾಪ್, ಆನ್ ಝೆಡ್ ಆಕ್ಸಿಸ್ ಮೇಲೆ ಕೆ ಕ್ಯಾಪ್. ಸೊ ಡಿನೋಟ್ ಮಾಡ್ಕೊತಿದ್ದೀವಿ ಅಂದರೆ ಇದು ಯೂನಿಟ್ ವೆಕ್ಟರ್ ಆನ್ ಎಕ್ಸ್ ಆಕ್ಸಿಸ್, ಯೂನಿಟ್ ವೆಕ್ಟರ್ ಆನ್
ವೈ ಆಕ್ಸಿಸ್, ಯೂನಿಟ್ ವೆಕ್ಟರ್ ಆನ್ ಝೆಡ್ ಆಕ್ಸಿಸ್ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಲೆಟ್ ಅಸ್ ಟೇಕ್ ದ ಪಾಯಿಂಟ್ಸ್ ಎ ಬಿ ಸಿ, that is 1 0 0 0 1 0 0 0 1 on x, y, z axis respectively. Clearly the magnitude of OA, ಈಗ O ಇಂದ A ಗೆ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? ಇಲ್ಲಿ 0 0 0, ಇಲ್ಲಿ 1 0 0 ಅಂತಂದ್ರೆ ಟೋಟಲ್ ಆಗಿ ಲೆಂತ್ ಎಷ್ಟು ಬರುತ್ತೆ ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ? ಸೊ ದ ಮ್ಯಾಗ್ನಿಟ್ಯೂಡ್ ಈಸ್ 1. ಸೊ ಅದೇ ಥರ OB ತಗೊಂಡ್ರೆ ಅದು ಕೂಡ ಮ್ಯಾಗ್ನಿಟ್ಯೂಡ್ 1, OC ಕೂಡ ಮ್ಯಾಗ್ನಿಟ್ಯೂಡ್ 1 ಆಗಿರುತ್ತೆ. ಸಿನ್ಸ್ ಮ್ಯಾಗ್ನಿಟ್ಯೂಡ್ ಆಫ್ OA, OB, OC ಈಚ್ ಈಸ್ 1, ಸೊ ಅದು ವೆಕ್ಟರ್ಸ್ಗಳೇನಾಯಿತು? OA ವೆಕ್ಟರ್, OB ವೆಕ್ಟರ್, OC ವೆಕ್ಟರು ಮ್ಯಾಗ್ನಿಟ್ಯೂಡ್ 1 ಬರ್ತಿದೆ ಅಂದರೆ ಇಂಥ ವೆಕ್ಟರ್ ಆಗಿರುತ್ತೆ, ಯೂನಿಟ್ ವೆಕ್ಟರ್ಸ್ ಆಗಿರುತ್ತಲ್ವಾ. ಸೊ ದೇರ್ ಫೋರ್ ದೇ ಆರ್ ಯೂನಿಟ್ ವೆಕ್ಟರ್ಸ್ ಅಲಾಂಗ್ ದ ಆಕ್ಸಸ್ OX, OY, OZ ರೆಸ್ಪೆಕ್ಟಿವ್ಲಿ, ಡಿನೋಟೆಡ್ ಬೈ I ಕ್ಯಾಪ್, J ಕ್ಯಾಪ್, K ಕ್ಯಾಪ್. ಸೊ ಇಲ್ಲಿ OA ವೆಕ್ಟರ್, OB ವೆಕ್ಟರ್, OC ವೆಕ್ಟರ್ನೇ ನಾವು ತಗೊಂಡಿರೋದು I, J, K ರೆಸ್ಪೆಕ್ಟಿವ್ಲಿ. ಸೊ ಯೂನಿಟ್ ವೆಕ್ಟರ್ ಸಿಕ್ತಲ್ಲ, ಅದನ್ನು I, J, K ಅಂತ ಡಿನೋಟ್ ಮಾಡ್ಕೊಂಡಿದ್ದೀವಿ. ಗೊತ್ತಾಯ್ತಾ I, J, K ಅಂದ್ರೆ ಏನು ಅಂತ? ಸೊ I, J, K ಆರ್ ದ ಯೂನಿಟ್ ವೆಕ್ಟರ್ಸ್ ಆನ್ along OX, OY, OZ, or you can say I represents OA vector, J represents the unit vector OB, and K represents unit vector OC. Next, now consider the position vector OP of a point P of x, y, z as in below figure. ಸೊ ಈ ಥರ ಕ್ಯೂಬ್ ತಗೊಂಡು ಇದಕ್ಕೆ ಸ್ವಲ್ಪ ಇಮ್ಯಾಜಿನೇಷನ್ ಬೇಕಾಗತ್ತೆ, ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲೊಂದು ಕ್ಯೂಬ್ ತಗೊಂಡಿದ್ದೀರಾ, ಒಂದು ಪಾಯಿಂಟ್ P, ಕಾರ್ನರ್ ಪಾಯಿಂಟ್ P ಚೂಸ್ ಮಾಡ್ತೀರಾ. ಸೊ ಇದು ಹಿಂದಿಂದು ಭಾಗ, ಹಿಂದಿನ ಫೇಸ್. ಸೊ ಅಲ್ಲಿಂದ ಪಿಗೆ ಇರುವಂತಹ ಡಿಸ್ಟೆನ್ಸ್ ಇದೆಯಲ್ಲ, ಸೊ O ಇಂದ ಪಿಗೆ, ಇದನ್ನು ನಾವೇನಂತ ಕರಿತೀವಿ? ಲೊಕೇಶನ್ ಆಫ್ ಪಿ ಇದೆಯಲ್ಲ, ಈ ಪಿದು ಲೊಕೇಶನ್ ಎಲ್ಲಿದೆ, ದಟ್ ಈಸ್ ಪೊಸಿಷನ್ ವೆಕ್ಟರ್. OP ರೆಪ್ರೆಸೆಂಟ್ಸ್ ಪೊಸಿಷನ್ ವೆಕ್ಟರ್. ಇಟ್ ಈಸ್ ಡಿನೋಟೆಡ್ ಬೈ R. ಇದನ್ನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೀನಿ, R ಇಂದ ಡಿನೋಟ್ ಮಾಡ್ಕೊತೀವಿ. P ಪಾಯಿಂಟು ಇರೋದು ಸ್ಪೇಸಲ್ಲಿ ಆಗಿರೋದ್ರಿಂದ ಅದರದ್ದು ಕೋಆರ್ಡಿನೇಟ್ಸ್ಗಳು ಸಿಗ್ತವೆ, X ಕೋಆರ್ಡಿನೇಟ್, Y ಕೋಆರ್ಡಿನೇಟ್, Z ಕೋಆರ್ಡಿನೇಟ್. ಓಕೆನಾ? ಸೊ ನೆಕ್ಸ್ಟ್ OY, OX, OZ ಆಕ್ಸಸ್ ತಗೊಂಡ್ರೆ, ಸೊ ಇಲ್ಲಿ ನಾನು ನಿಮಗೆ ಹೇಳಿದೆ I ಕ್ಯಾಪ್, J ಕ್ಯಾಪ್, K ಕ್ಯಾಪ್. ಸೊ ಅದು ಜಸ್ಟ್ 1 ಯೂನಿಟಿಗೆ ಮಾತ್ರ J ಕ್ಯಾಪ್, K ಕ್ಯಾಪ್ ಹೇಳ್ಬೋದು. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ, ಹಾಗಾಗಿ ಇದನ್ನೇನು ಮಾಡೋಣ? YJ ಅಂತ ತಗೋಣ, Y ಎಷ್ಟಿದೆ ಅಂತ ತಗೋಣ. ಅದೇ ಥರ Z ಆಕ್ಸಿಸ್ ಮೇಲೆ ಸ್ಮಾಲ್ Z ಅಂತ ತಗೋಣ, ಅದೇ X ಆಕ್ಸಿಸ್ ಮೇಲೆ ಸ್ಮಾಲ್ X ಅಂತ ತಗೋಣ. ಸೊ ಇದೇನಾಗುತ್ತೆ? XI, YJ, ZK ಅಂತ ಆಯಿತು. ಅರ್ಥ ಆಯ್ತಾ? ಸೊ ಇವಾಗ ರೆಪ್ರೆಸೆಂಟೇಷನ್ ನೋಡ್ತಾ ಹೋಗೋಣ. ವಿ ಕ್ಯಾನ್ ಸಿ P1P, ಈ P1 ಮತ್ತು P ಇದೆಯಲ್ಲ, ಈ ಲೈನ್ ಈಸ್ ಪ್ಯಾರಲಲ್ ಟು ದ, ಯಾವುದು ಪ್ಯಾರಲಲ್ ಆಗಿದೆ? ಇದು Z ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆ ತಾನೆ, ಈ ಥರ ಇದೆ, ಕರೆಕ್ಟ್ ಅಲ್ವಾ? ಸೊ Z ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆ. ಸೊ P1 ಈಸ್ ದ ಪೂಟ್ ಆಫ್ ಪರ್ಪೆಂಡಿಕ್ಯುಲರ್ ಫೂಟ್, ಯಾವುದಕ್ಕೆ? ಪಿಗೆ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪಾಯಿಂಟ್ P ಆನ್ ದ ಪ್ಲೇನ್ XOY. XOY ಈ ಪ್ಲೇನ್ ಒಳಗಡೆ ಇರುವಂತಹ ಪಾಯಿಂಟ್ ಇದು P1. ಓಕೆನಾ? ಸೊ P1 ಅಂದ್ರೆ ಏನು, ಮತ್ತು P1P ಅನ್ನೋ ಲೈನು ಯಾವುದಕ್ಕೆ ಪ್ಯಾರಲಲ್ ಆಗಿದೆ ಅನ್ನೋದು ಹೇಳಿದ್ವಿ. ನೆಕ್ಸ್ಟ್ ಇದಾದಮೇಲೆ ಸೊ I, J, K ಆರ್ ದ ಯೂನಿಟ್ ವೆಕ್ಟರ್ಸ್ ಅಲಾಂಗ್ X, Y, Z. ಅದು ನಿಮಗೆ ಗೊತ್ತೇ ಇತ್ತು, I, J, K ಅನ್ನೋದು ಯೂನಿಟ್ ವೆಕ್ಟರ್ಸ್ ಆಗಿದೆ ಅಲಾಂಗ್ X ಆಕ್ಸಿಸ್, Y ಆಕ್ಸಿಸ್, Z ಆಕ್ಸಿಸ್ ರೆಸ್ಪೆಕ್ಟಿವ್ಲಿ. ಸೊ ನೆಕ್ಸ್ಟ್ P1P is nothing but OR. ಸೊ P1P ಲೆಂತ್ ಇದೆಯಲ್ರಪ್ಪ, ಈ P1P, ಸೊ ಈ ಲೆಂತು ಈ OR ಲೆಂತಿಗೆ ಈಕ್ವಲ್ ಆಗಿರುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ದಿಸ್ ಲೆಂತ್? ZK. ನೆಕ್ಸ್ಟ್ ಅದೇ ಥರ QP1, ಈ ಲೆಂತ್ ನೋಡ್ತಾ ಇದ್ದೀವಿ, QP1. ಸೊ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? QP1 ಈ OSಗೆ ಈಕ್ವಲ್ ಆಗಿರುತ್ತೆ. ಯಾಕೆ? ಇದು ನೋಡೋಕೆ ಸ್ವಲ್ಪ ಪ್ಯಾರಲೋಗ್ರಾಮ್ ಥರ ಇದೆ ನೋಡಿ, ಪ್ಯಾರಲೋಗ್ರಾಮ್ ಥರ ಇದೆ ಅಂದರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಲ್ಲ. QP1 ಇಸ್ ಸೇಮ್ ಆಸ್ OS, ಬೇಸ್ ಫೇಸ್ ತಗೊತಾ ಇದ್ದೀನಿ. ನೆಕ್ಸ್ಟ್ OS ಅಂದ್ರೆ ಎಷ್ಟಿದೆ? YJ ಇದೆ. ಓಕೆನಾ? ನೆಕ್ಸ್ಟ್ ಉಳ್ಕೊಂಡಿರೋದಿನ್ ಯಾವುದು? OQ ತಗೊಂಡ್ರೆ ಸೊ ಅದ್ರದ್ದು ಲೆಂತ್ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ XI. ಗೊತ್ತಾಯ್ತಾ? ಸೊ ಟೋಟಲ್ ಆಗಿ ಯಾವ್ದು ತಗೊಂಡ್ವಿ? P1P ಅಂತ ಅಂದರೆ ಡೈರೆಕ್ಟಾಗಿ ನಮ್ಗೆ ಹೇಳೋಕೆ ಗೊತ್ತಾಗಲಿಲ್ಲ. P1Pಗೆ ನಾವೇನು ಮಾಡಿದ್ವಿ ಅಂದರೆ ಅದಕ್ಕೆ ಈಕ್ವಲ್ ಆಗಿರುವಂತಹ ಪಾಯಿಂಟು ಲೆಂತ್ ಸೇಮ್ ಇರೋವಂಥದ್ದನ್ನೇ ತಗೊಂಡ್ವಿ, ದಟ್ ಈಸ್ OR. ಅದು ZK ಅಷ್ಟಿತ್ತು. ನೆಕ್ಸ್ಟ್ QP1 ಅಂತ ತಗೊಂಡ್ರೆ ಅದು OSಗೆ ಈಕ್ವಲ್ ಆಗಿತ್ತು, ದಟ್ ಈಸ್ YJ ಆಯಿತು. ನೆಕ್ಸ್ಟ್ OQ ಡೈರೆಕ್ಟ್ ಆಗಿದೆ, ದಟ್ ಈಸ್ XI. ಸೊ ಈಗ OP1 ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ಮೇಡಮ್ ಅಂತ ಕೇಳೋರಿಗೆ, ಈಗ OP ಪಾಯಿಂಟ್ ನಮಗೆ ಲೆಂತ್ ಬೇಕು, ಎಷ್ಟಿದೆ ಅಂತ ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಮಗೆ ಏನೇನು ಬೇಕು ಹೇಳಿ? ಬೈ ಯೂಸಿಂಗ್ ಲಾ ಆಫ್ ಟ್ರಯಾಂಗಲ್ ಪ್ರಕಾರ, ಟ್ರಯಾಂಗಲ್ ಲಾ ಆಫ್ ಅಡಿಷನ್ ಪ್ರಕಾರ ಈಗ OP1 ಮತ್ತು PP1 ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಬರೋ ಅಂಥದ್ದೇ OP.
ಕರೆಕ್ಟ್ ಅಲ್ವಾ? ಸೊ ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ನನಗೆ OP1 ಲೆಂತ್ ಬೇಕು, PP1 ಲೆಂತ್ ಬೇಕು. ಸೊ ಹಾಗಾಗಿ ತಗೊಂಡಿದ್ದೀವಿ ಅಷ್ಟೇ. ಈಗ OP1 ಅಂತ ತಗೊಂಡ್ರೆ, ಸೊ OP1 ಅಂತಂದರೆ ಏನಾಗುತ್ತೆ? ಇದು OP1 ಅಂತ ಅಂದರೆ, ಸೊ ಈ ಟ್ರಯಾಂಗಲ್ ನೋಡಿ ಕೆಳಗಡೆ ಇದೆಯಲ್ಲ, ಈ ಟ್ರಯಾಂಗಲ್ ನೋಡಿದ್ರೆ OP1 ಏನಾಗುತ್ತೆ? OP1. ಸೊ ಈ ಟ್ರಯಾಂಗಲ್ ಅಂತ ನೋಡಿದಾಗ ಇದು 90 ಡಿಗ್ರಿ ಆಗಿರುತ್ತೆ, ಕರೆಕ್ಟ್ ಅಲ್ವಾ? 90 ಡಿಗ್ರಿಗೆ ಆಪೋಸಿಟ್ ಆಗಿರೋದು OP1 ಅಂತ ಅಂದರೆ, ಸೊ ಫೈನಲ್ ಆಗಿ ಇದು OQ ಪ್ಲಸ್ QP1 ಆಗುತ್ತೆ. ದಟ್ ಈಸ್ OQ ಪ್ಲಸ್ QP1 ಆಗುತ್ತೆ. ಅರ್ಥ ಆಯಿತು ಅಂತ ಅನ್ಕೊತೀನಿ, ಓಕೆನಾ? ಸೊ ಇದು QP1 ಎಷ್ಟಿದೆ? YJ ಅಷ್ಟಿದೆ. ಸೊ ಟೋಟಲ್ ಆಗಿ ಇದು XI ಪ್ಲಸ್ YJ ಆಯಿತು. ಅರ್ಥ ಆಯ್ತಾ? OP1 ಈಸ್ XI ಪ್ಲಸ್ YJ ಆಯಿತು. ಅದೇ ಥರ ಈಗ OP ಬೇಕು ಅಂತಂದ್ರೆ ಏನು ಮಾಡೋಣ? OP ಅಂತ ಅಂದರೆ OP1 ಪ್ಲಸ್ P1P. ಈಗ ಅಪ್ಪರ್ ಟ್ರಯಾಂಗಲ್ ತಗೊಳ್ಳಿ. ಸೊ ಇವಾಗ ಡೌನ್ವರ್ಡ್ ಟ್ರಯಾಂಗಲ್ ಮುಗೀತು. ಈಗ ಈ ಟ್ರಯಾಂಗಲ್ ತಗೊಂಡ್ರೆ OP1 ಪ್ಲಸ್ P1P ಮಾಡಿದ್ರೆ ಸಿಗದೆ OP ಬೈ ಯೂಸಿಂಗ್ ಟ್ರಯಾಂಗಲ್ ಆಫ್ ಅಡಿಷನ್. ಸೊ ಇದೆಷ್ಟು ಬಂದಿತ್ತು? OP1 XI ಪ್ಲಸ್ YJ. ಇಲ್ಲ ಇದೆಯಲ್ಲ, XI ಮತ್ತು YJ ಸೇರಿದ್ರೆ ಇದು XI ಪ್ಲಸ್ YJ ಆಗುತ್ತೆ ಈ ಲೆಂತು. ಮತ್ತು ಈ ಲೆಂತ್ ಎಷ್ಟಿದೆ? ಈ ಲೆಂತ್ ಇಸ್ ಈಕ್ವಲ್ ಟು ZKಗೆ ಈಕ್ವಲ್ ಆಗೋದ್ರಿಂದ ಇದು ZK ಆಗಿದೆ. ಇದು XI ಪ್ಲಸ್ YJ, ಇದು ZK. ಟೋಟಲ್ ಆಗಿ ಏನಾಗುತ್ತೆ ಈಗ OP ಅಂತ ಅಂದರೆ ಇವೆರಡ್ರದ್ದು ಸಮ್ ಆಗುತ್ತಲ್ವಾ? ದಟ್ ಈಸ್ XI ಪ್ಲಸ್ YJ ಪ್ಲಸ್ ZK ಇಸ್ ಈಕ್ವಲ್ ಟು OP1 ವೆಕ್ಟರ್ ಪ್ಲಸ್ P1P ವೆಕ್ಟರ್. ದಟ್ ಈಸ್ XI ಪ್ಲಸ್ YJ ಪ್ಲಸ್ ZK. ಈ ಕ್ಯಾಪ್ ಹಾಕ್ಬೇಕು ನೀವು, YJK ಮಿಸ್ ಮಾಡೋಂಗಿಲ್ಲ. Next, hence the position vector of P with respect to origin O is given by OP is equal to XI plus YJ plus ZK. OPನ ನಾವು ಈ ಥರನೂ ಡಿನೋಟ್ ಮಾಡ್ಕೋಬಹುದು ಅಂತ ಹೇಳಿದೆ. ದಟ್ ಈಸ್ R ವೆಕ್ಟರ್ is equal to XI plus YJ plus ZK. This form of any vector is called its component form. ಈಗ X ಕಾಂಪೊನೆಂಟ್, Y ಕಾಂಪೊನೆಂಟ್, J ಕಾಂಪೊನೆಂಟ್ ಆಗಿ ಬರಿತಾ ಇದ್ದೀವಿ ಅಂತ ಅಂದರೆ, ಸೊ ಯಾವುದನ್ನ? OP ಪೊಸಿಷನ್ ವೆಕ್ಟರ್ನ. ಸೊ ಈ ವೆಕ್ಟರ್ ಫಾರ್ಮ್ ಇದೆಯಲ್ಲ, ಈ ಫಾರ್ಮ್ ಇದೆಯಲ್ಲ XI ಪ್ಲಸ್ YJ ಪ್ಲಸ್ ZK. ಸೊ ಇದನ್ನ ನಾವು ಕಾಂಪೊನೆಂಟ್ ಫಾರ್ಮ್, I ಕಾಂಪೊನೆಂಟ್, J ಕಾಂಪೊನೆಂಟ್, K ಕಾಂಪೊನೆಂಟ್ ಆ ಥರ. ಅರ್ಥ ಆಯಿತು ಅಂತ ಅನ್ಕೊಂಡು ಮಾಡಿದ್ದು ನಾವು ಇನ್ ಟರ್ಮ್ಸ್ ಆಫ್ XYZ ಅಂದರೆ XI ಪ್ಲಸ್ YJ ಪ್ಲಸ್ ZK. ಸೊ ಈ ರೆಪ್ರೆಸೆಂಟೇಷನ್ ಆಫ್ ದ ವೆಕ್ಟರ್ನ ನಾವು ಕಾಂಪೊನೆಂಟ್ ಫಾರ್ಮ್ ಅಂತ ಕರಿತೀವಿ. ಸೊ ಇವಾಗ ಗೊತ್ತಾಯ್ತಾ? ಕಾಂಪೊನೆಂಟ್ಸ್ ಆಫ್ ಎ ವೆಕ್ಟರ್ ಅಂತ ತಗೊಂಡ್ರೆ I ಕಾಂಪೊನೆಂಟ್, J ಕಾಂಪೊನೆಂಟ್, K ಕಾಂಪೊನೆಂಟ್, ಓಕೆನಾ? ಸೊ ಇಲ್ಲಿ ನಾವು ಬರ್ದಿದ್ದೀವಲ್ಲ XI YJ ZK, ಅಲ್ಲಿ XYZ ಅನ್ನೋದು ಸ್ಕೇಲಾರ್ ಕಾಂಪೊನೆಂಟ್ಸ್ ಆಫ್ R. ಈಗ R ಇಸ್ ಈಕ್ವಲ್ ಟು ಇದೆಯಲ್ರಪ್ಪ, XYZ ಸಿಂಗಲ್ ಆಗಿ ತಗೊಂಡ್ರೆ XYZ ಅದು ಸ್ಕೇಲಾರ್ ಕಾಂಪೊನೆಂಟ್ಸ್ ಆಫ್ R ಆಗಿರುತ್ತೆ, ಓಕೆನಾ? ಸ್ಕೇಲಾರ್ ಅಂದ್ರೆ ಅದು ಡಿಸ್ಟೆನ್ಸ್ ಅಷ್ಟೇ ಹೇಳುತ್ತೆ, ಓಕೆನಾ? ನೆಕ್ಸ್ಟ್ XI YJ ZK, ಇಲ್ಲಿ I ಯೂನಿಟ್ ವೆಕ್ಟರ್, ವೆಕ್ಟರ್ ವೆಕ್ಟರ್ ಅಂದಮೇಲೆ ಇದೇನಾಗುತ್ತೆ? ವೆಕ್ಟರ್ ಕಾಂಪೊನೆಂಟ್ಸ್ ಆಫ್ R. ಸೊ ಸ್ಕೇಲಾರ್ ಕಾಂಪೊನೆಂಟ್ಸ್, ವೆಕ್ಟರ್ ಕಾಂಪೊನೆಂಟ್ಸ್ ಏನಾಗಿರುತ್ತೆ? Rಗೆ I ಪಕ್ಕ ಇರೋ ಕಾಂಪೊನೆಂಟ್ಸ್ಗಳು ಮಾತ್ರ ತಗೊಂಡ್ರೆ, XYZ ಮಾತ್ರ ತಗೊಂಡ್ರೆ ಸ್ಕೇಲಾರ್ ಕಾಂಪೊನೆಂಟ್ಸ್. ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ ಇದ್ರ ಮೇಲೆ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ XI YJ ZK ಮೂರು ತಗೊಂಡ್ರೆ ನೀವೇನಾಗುತ್ತೆ? ಅದು ವೆಕ್ಟರ್ ಕಾಂಪೊನೆಂಟ್ ಆಗಿರುತ್ತೆ. ಸೊ ಅಲಾಂಗ್ ರೆಸ್ಪೆಕ್ಟಿವ್ ಆಕ್ಸಿಸ್. ಸಮ್ಟೈಮ್ಸ್ XYZ ಆರ್ ಆಲ್ಸೋ ಟರ್ಮ್ಡ್ ಆಸ್ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಅಂತಲೂ ಕಾಲ್ ಮಾಡ್ತೀವಿ, ಅದು ಗೊತ್ತಿರಲಿ ನಿಮಗೆ. ಸೊ ನೆಕ್ಸ್ಟ್, ಲೆಂತ್ ಆಫ್ ಎನಿ ವೆಕ್ಟರ್ R ಇಸ್ ಈಕ್ವಲ್ ಟು XI ಪ್ಲಸ್ YJ ಪ್ಲಸ್ ZK. ಈಗ ನಮಗೆ ಕಾಂಪೊನೆಂಟ್ ಫಾರ್ಮ್ ಗೊತ್ತಾಯಿತು. ಈಗ ನಮಗೆ ಆ ಲೆಂತ್ ಬೇಕು. R O ಇಂದ Pಗೆ R ಇದೆಯಲ್ಲ, ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ R. ಆರ್ OP ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಎಷ್ಟು, ಲೆಂತ್ ಎಷ್ಟು ಅನ್ನೋದು ಬೇಕು. ಸೊ ಅದನ್ನು ಡಿಟರ್ಮೈನ್ ಮಾಡ್ತಾ ಹೋಗೋಣ. ಡಿಟರ್ಮೈನ್ ಬೈ ಅಪ್ಲೈಯಿಂಗ್ ಪೈಥಾಗೊರಸ್ ಥಿಯರಮ್ ಟ್ವೈಸ್. ಸೊ ಪೈಥಾಗೊರಸ್ ಥಿಯರಮ್ನ ಟ್ವೈಸ್ ಅಪ್ಲೈ ಮಾಡಿದ್ರೆ ಇಲ್ಲಿ ನಿಮಗೆ ಎರಡು ಟ್ರಯಾಂಗಲ್ ಸಿಗುತ್ತೆ. ನಾನು ಆವಾಗಲೇ ಹೇಳಿದೆ, ಇದೊಂದು ಟ್ರಯಾಂಗಲ್, ಇದೊಂದು ಟ್ರಯಾಂಗಲ್. ಈ ಟ್ರಯಾಂಗಲಿಂದ ಸಿಗೋದು ಏನಂತಂದರೆ OQP1 ಇಂದ ಸಿಗೋದೇನಂದ್ರೆ 90 ಡಿಗ್ರಿ ಆಗಿರೋದ್ರಿಂದ OP1 ಸ್ಕ್ವೇರ್ ಇಸ್ ಈಕ್ವಲ್ ಟು OQ ಸ್ಕ್ವೇರ್ ಪ್ಲಸ್ QP1 ಸ್ಕ್ವೇರ್ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಸೊ ದಟ್ ಈಸ್ ಇದ್ರದ್ದು ಲೆಂತ್ X, ಇದ್ರದ್ದು ಲೆಂತ್ Y, X ಸ್ಕ್ವೇರ್ ಪ್ಲಸ್ Y ಸ್ಕ್ವೇರ್. I ಮತ್ತು J ಕ್ಯಾಪ್ ತಗೋಬಾರ್ದು, ಯಾಕೆ ಅಂದರೆ ಅದು ಯೂನಿಟ್ ವೆಕ್ಟರ್ ಅಂದರೆ ಅದು ಮ್ಯಾಗ್ನಿಟ್ಯೂಡ್ 1 ಆಗಿರುತ್ತೆ. ಸೊ ಹಾಗಾಗಿ ಲೆಂತ್ ಅಷ್ಟೇ ತಗೊಳ್ಳಿ, X ಮತ್ತು Y ಎಷ್ಟಿದೆ ಅಂತ. ಸೊ ನಿಮಗೆ ಇವಾಗ ಆ ರೈಟ್ ಆ್ಯಂಗಲ್ ಟ್ರಯಾಂಗಲಿಂದ ಸಿಕ್ಕಿದ್ದು ಸ್ಕ್ವೇರ್ ರೂಟ್ ಆಫ್ X ಸ್ಕ್ವೇರ್ ಪ್ಲಸ್ Y ಸ್ಕ್ವೇರ್, ಓಕೆನಾ? ಸೊ ನೆಕ್ಸ್ಟ್ ಟ್ರಯಾಂಗಲ್ ಯಾವ್ದು ತಗೋಬೇಕು? ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು ಅದ್ರ ಅಪ್ಪರ್ ತಗೋಬೇಕು. ಇದನ್ನ ಬಿಟ್ಟು ನೆಕ್ಸ್ಟ್ ಅದ್ರ ಅಪ್ಪರ್ ಅಂತ ಅಂದರೆ OP1P ಆಗುತ್ತೆ. ಸೊ OP1P ಅಂದರೆ ಇಲ್ಲಿ 90 ಡಿಗ್ರಿ ಕ್ರಿಯೇಟ್ ಆಗಿರುತ್ತೆ. ಸೊ 90 ಡಿಗ್ರಿ ಕ್ರಿಯೇಟ್ ಆಗಿದೆ ಅಂದರೆ OP ಸ್ಕ್ವೇರ್ ಇಸ್ ಈಕ್ವಲ್ ಟು OP1 ಸ್ಕ್ವೇರ್ ಪ್ಲಸ್ P1P ಸ್ಕ್ವೇರ್ ಆಗುತ್ತೆ. P1P ಸ್ಕ್ವೇರ್ ಅಂದರೆ ಇದ್ರದ್ದು ಲೆಂತ್ ಸ್ಕ್ವೇರ್ ರೂಟ್ ಆಫ್ X ಸ್ಕ್ವೇರ್ ಪ್ಲಸ್ Y ಸ್ಕ್ವೇರ್ ಸಿಕ್ಕಿದೆ. ಇದ್ರದ್ದು ಲೆಂತ್ ಸ್ಕ್ವೇರ್ ರೂಟ್ ಆಫ್ Z ಸ್ಕ್ವೇರ್ ಆಗುತ್ತೆ. ಸೊ ಸಾರಿ, ಜಸ್ಟ್ Z ಸ್ಕ್ವೇರ್ ಆಗುತ್ತೆ. ಸೊ ಆನ್ಸರ್ ಈಸ್ ಇದು X ಸ್ಕ್ವೇರ್ ಪ್ಲಸ್ Y ಸ್ಕ್ವೇರು,
ಇದು ಝೆಡ್ ಸ್ಕ್ವೇರ್ ಆಗ್ತಿದೆ ಅಂತಂದರೆ ಸೊ ಟೋಟಲ್ ಆಗಿ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಝೆಡ್ ಸ್ಕ್ವೇರ್ ಬರುತ್ತೆ. ಫೈನಲ್ ಆಗಿ ಒ ಪಿ ಲೆಂತು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂಡರ್ ದ ಸ್ಕ್ವೇರ್ ರೂಟ್. Hence the length of any vector r is equal to xi plus yj plus zk is square root of x square plus y square plus z square. ಇದನ್ನ 2 ಡೈಮೆನ್ಷನಲ್ ಎಕ್ಸ್ಪ್ಲೈನ್ ಮಾಡಿದೆ ಕಣ್ರಪ್ಪ ನಾನು, ನೆನಪಿದೆಯಾ? ಸೊ ಈ ಥರ ತಗೊಂಡು ಇಲ್ಲಿ ಪಿ ಪೊಸಿಷನ್ ವೆಕ್ಟರ್ನ ತಗೊಂಡ್ರೆ ಪಿ ಪಾಯಿಂಟ್ ಎಕ್ಸ್ ಕಾಮ ವೈ ಅಂತ ತಗೊಂಡ್ರೆ ಸೊ ಇಲ್ಲಿ 90 ಡಿಗ್ರಿ ಕ್ರಿಯೇಟ್ ಆಗುತ್ತೆ. ಸೊ ಇದು ವೈ, ಇದು ಎಕ್ಸ್ ಲೆಂತು. ಸೊ ಟೋಟಲ್ ಆಗಿ ಏನಾಗುತ್ತೆ ಇದು ಬೈ ಯೂಸಿಂಗ್ ಪೈಥಾಗೊರಸ್ ಥಿಯರಮು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತಲ್ವಾ. ಸೊ ದಟ್ ಈಸ್ ಒ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎ ಅಂತ ತಗೊಳ್ಳೋಣ, ಓ ಎ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರ್. ಸೊ ಓ ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್, ಎ ಪಿ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್. ಸೊ ಒ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ನಮಗೆ ಒ ಪಿ ಬೇಕು ಅಂದರೆ ಅಂಡರ್ ದ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತಲ್ವಾ. ಅದೇ ಥರ ತ್ರೀ ಡೈಮೆನ್ಷನಲ್ ಬಂದಾಗ ಪಿ ಪಾಯಿಂಟ್ ಒ ಪಿ ಲೆಂತ್ ಏನಾಗುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. That is the magnitude of OP vector or magnitude of R vector. ಅರ್ಥ ಆಯ್ತಾ? ಸೊ ಇವಾಗ ನಾನು ಏನು ಹೇಳಿದೆ ಇದರಲ್ಲಿ ಅಂತ ಅಂದರೆ ಆರ್ ವೆಕ್ಟರ್ನ ಕಾಂಪೊನೆಂಟ್ ಫಾರ್ಮಲ್ಲಿ ಈ ಥರ ಡಿನೋಟ್ ಮಾಡ್ಬೋದು, ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ. ಅದಕ್ಕೆ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ ಐ ಕಾಂಪೊನೆಂಟ್ ಏನಿದೆ ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಜೆ ಕಾಂಪೊನೆಂಟ್ ಸ್ಕ್ವೇರ್ ದಟ್ ಈಸ್ ವೈ ಸ್ಕ್ವೇರ್, ಕೆ ಕಾಂಪೊನೆಂಟ್ ಸ್ಕ್ವೇರ್ ಈಸ್ ಝೆಡ್ ಸ್ಕ್ವೇರ್. ಐ ಪಕ್ಕ ಜೆ ಪಕ್ಕ ಏನಿದೆ ಅದನ್ನು ಸ್ಕ್ವೇರ್ ಮಾಡಿದ್ರೆ ಸೊ ಅದೇನಾಗಿರುತ್ತೆ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಫಾರ್ ಎನ್ ಎಕ್ಸಾಂಪಲ್, ಈಗ ಎ ವೆಕ್ಟರ್ ಇಸ್ ಈಕ್ವಲ್ ಟು 2i ಪ್ಲಸ್ 3j ಪ್ಲಸ್ 4k, ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಈ ಥರ ಇದೆ ವೆಕ್ಟರು. ಓಕೆನಾ? ಸೊ ಈ ವೆಕ್ಟರು ಯಾವುದ್ರಲ್ಲಿದೆ? ಇದು ಕಾಂಪೊನೆಂಟ್ ಫಾರ್ಮಲ್ಲಿ ಇದೆ. ಓಕೆನಾ? ಕೋಆರ್ಡಿನೇಟ್ಸಲ್ಲಿ ಬರೆಯೋದಾದರೆ 2, 3, 4 ಅಂತ ಹೇಳಬಹುದು. ಸೊ ಕಾಂಪೊನೆಂಟ್ ಫಾರ್ಮಲ್ಲಿ ಇದೆ ಅಂತ ಅಂದರೆ ಇಲ್ಲಿ 2, 3, 4 ಇದೆಯಲ್ಲ, ಇದೇನಾಗುತ್ತೆ ಸ್ಕೇಲಾರ್ ಕ್ವಾಂಟಿಟಿ ಆಗುತ್ತೆ. ಅದೇ 2i 3j 4k ಅಂತ ಬರೆದ್ರೆ ನೀವು ಇದು ವೆಕ್ಟರ್ಸ್ಗಳು, ಅದ್ರದ್ದು ವೆಕ್ಟರ್ ಕಾಂಪೊನೆಂಟ್ಸ್ಗಳು ಗೊತ್ತಾಗುತ್ತೆ, ಸ್ಕೇಲಾರು ಮತ್ತು ವೆಕ್ಟರ್ ಕಾಂಪೊನೆಂಟ್ಸ್ಗಳು. ಅದಾದಮೇಲೆ ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಫೈಂಡ್ ಔಟ್ ಮಾಡು ಅಂದರೆ ಫಾರ್ಮುಲಾ ಎ ಈಸ್ ಈಕ್ವಲ್ ಟು ಅಂಡರ್ ದ ಸ್ಕ್ವೇರ್ ರೂಟ್, here is 2, 3 and 4 that is I component square, j component square, k component square that is 2 square plus 3 square plus 4 square. So which is equal to 2 square is 4 plus 3 square is 9 plus 4 square is 16. So 16 plus 4 is what? 20. 20 plus 9 square root of 29 is the answer for the magnitude of the vector 2i plus 3j plus 4k. Is it clear? So next, if A and B are any two vectors given in the component form a1i plus a2j plus a3k that is A, and b1i plus b2j plus b3k that is B vector respectively, then what is A plus B? That is the addition of vector A and B, and what is the difference of these two vectors? So that is sum and the difference. So here sum of the vectors A and B is given by A plus B is equal to, or you can say resultant vector. So A plus B is equal to, what is A? A1i plus A2j plus A3k plus what is B? B1i plus B2j plus B3k. So if you consider I components one side and J components, make them in one group. Now if you consider a1i plus b1i, I is common there, therefore a1 plus b1 into I plus a2 plus b2 into j plus a3 plus b3 into k. Is it clear? So ಇಲ್ಲಿ ಸಮ್ ಮಾಡು ಅಂತ ಅಂದರೆ ಎರಡು ವೆಕ್ಟರ್ಸ್ನ ಕೊಟ್ಟು ಕಾಂಪೊನೆಂಟ್ ಫಾರ್ಮಲ್ಲಿ ಕೊಟ್ಟಾಗ ಸಮ್ ಏನಾಗುತ್ತೆ ಅಂದರೆ ಐ ಕಾಂಪೊನೆಂಟ್ ಸಮ್, ಜೆ ಕಾಂಪೊನೆಂಟ್ ಸಮ್, ಕೆ ಕಾಂಪೊನೆಂಟ್ ಸಮ್ ದಟ್ ಈಸ್ ಕರಸ್ಪಾಂಡಿಂಗ್ ಐ ಜೆ ಕೆ ಕಾಂಪೊನೆಂಟ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. So second one, the difference of a vector A and B is given by, similar to the addition, here take the difference, that is A1 minus B1 into I plus A2 minus B2J plus A3 minus B3K. That's it. What I meant is, here if you consider A vector and B vector, what is A? A1I plus A2J plus A3k, here cap is there, and b1i
plus b2j plus b3k. So if you take the difference of these two, so take in place of k, a1i plus a2j plus a3k minus of b1i plus b2j plus b3k. So these are unit vector. So if you take the difference, here is I, here is I, take out the I is common. So a1 minus b1 into I cap plus similarly jj component, that is a2 minus b2 into j plus here a3 minus into plus minus, that is a3 minus b3. Here is k cap, that is k cap is common. So that is the difference between two vectors. So next, the vectors a and b are equal. When we say two vectors are equal, if and only if the corresponding ii component, jj component, kk components are equal. That is, a is a1i, a2j plus a3k, b is b1i plus b2j plus b3k. Here a1, b1, they are equal, and a2, b2 are equal, a3, b3 are equal. So two vectors, when we say that two vectors are equal, if and only if the corresponding components, that is I components, j components and k components are equal to each other. So last point, multiplication of a vector a by any scalar lambda is given by lambda a. If you take this scalar, just multiply this scalar to every component, that is I component, that is lambda a1 plus lambda a2 into j plus lambda a3 into k. That's it. So if you take two vectors in the component form, then their sum becomes the sum of I components, j components, k components respectively. If you take the difference in component wise, then we get the difference of two vector. When we say that two vectors are equal, if the I components, j components, k components value, that is a1, b1 and a2, b2 and a3, b3 are equal. So last one, multiplication of a vector by a scalar lambda is given by multiply the lambda to each components. Okay. So last one, that is distributive law. Let a and b be any two vectors, k and m be any two scalars, then the first distributive law, that is ka plus m into a, which is equal to k plus m times of a. Second one, k into ma, it also can be written as km into a. It's look like associative law. Third one, k into a plus b is equal to k into a plus k into b, where k and m are scalar and a is and b is any two vector. This is the distributive law. So next remark, lambda a is always collinear to the vector a. As I told you, a which is always collinear to the minus a, because here we have minus 1 in place of lambda. So lambda a is always collinear to the vector a. Whatever be the value of lambda, here is whatever be the value of lambda. Next remark, in fact, two vectors a and b are collinear if and only if we write b is equal to lambda times of a, where lambda is any non-zero scalar, then we say that this b and a vectors are collinear to each other. Okay. So in the component form, if b is b1i plus b2j plus b3k and a is a1i plus a2j plus a3k, then b is equal to lambda a becomes, in place of b, we have b1i plus b2j plus b3k is equal to lambda into what is a? a1i plus a2j plus a3k. Okay. So now here is the equal signs. When we say two vectors are equal, ಯಾವಾಗ ಹೇಳ್ತೀವಿ ನಾವು ಎರಡು ವೆಕ್ಟರ್ ಈಕ್ವಲ್ ಅಂತ? ಕರೆಸ್ಪಾಂಡಿಂಗ್ ಐ ಕಾಂಪೊನೆಂಟ್, ಜೆ ಕಾಂಪೊನೆಂಟ್, ಕೆ ಕಾಂಪೊನೆಂಟ್ ಈಕ್ವಲ್ ಆದಾಗ ತಾನೇ ಎರಡು ವೆಕ್ಟರ್ ಈಕ್ವಲ್ ಆಗೋದು. ಸೊ ಆಲ್ರೆಡಿ ಇಲ್ಲಿ ಈಕ್ವಲ್ ಅಂತ ಇದೆ ಅಂದಮೇಲೆ ಇದ್ರ ಮೀನಿಂಗ್ ಏನು? ಸೊ ಇಲ್ಲಿ b1 ಅಂತ ಇದೆ, ಇಲ್ಲಿ a1 ಇಂಟು ಹೊರಗಡೆ ಏನಿದೆ ಲ್ಯಾಂಬ್ಡಾ ಇದೆ. ಸೊ ದೇರ್ ಫಾರ್ b1 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ a1. ಸೊ ಇಲ್ಲಿ b2 ಇದೆ, ಇಲ್ಲಿ a2 ಹೊರಗಡೆ ಲ್ಯಾಂಬ್ಡಾ ಇದೆ, ದೇರ್ ಫಾರ್ b2 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ a2. Similarly, b3 is equal to lambda a3 if and only if take
into a1 to the left, then it becomes divided by, into becomes divided by b1 by a1, and here b2 by a2, and here b3 by a3 is equal to what? Lambda, lambda, lambda. Therefore they are equal to each other. So you can say, when we say the two vectors are collinear, you can write b is equal to lambda a, or a is equal to lambda b, or if you have in component form, then take the proportions, that is I components ratio, jj component ratio, and kk component ratio. If you get the constant value, then we say that those two vectors are collinear to each other. So next, if a is equal to a1i plus a2j plus a3k, then a1, a2, a3 are called direction ratios of the vector a. Here this scalar a1, a2, a3. So another name for this scalar is nothing but direction ratios of the given vector a. In case if it is given that LMN or direction cosines of the vector, then Li plus Mj plus Nk is equal to, L means cos alpha, M means cos beta, and N means cos gamma. So is the unit vector in the direction of the vector, in the given direction of the vector. Okay, so unit vector means its magnitude becomes 1, where alpha, beta, gamma are the angles which the vector makes with xyz axis respectively. So here students, just remember, when we say the two vectors are collinear, so this one is, remember this one, and also in the component form, remember this one. So then we say that they are collinear. Okay, so ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಓಕೆನಾ? ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ ಇವಾಗ. ಸೊ ಹಿಯರ್ ಈಸ್ ದ ಪ್ರಾಬ್ಲಮ್ಸ್. ಸೊ ಹಿಯರ್ ಎಕ್ಸಾಂಪಲ್ ಪ್ರಾಬ್ಲಮ್ ಮತ್ತು ಎಕ್ಸಸೈಸ್ 10.2 ಎರಡು ಜಾಯಿನ್ ಮಾಡಿರೋ ಅಂಥದ್ದು. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂದರೆ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಝೆಡ್ ಸೋ ದಟ್ ದ ವೆಕ್ಟರ್ಸ್ ಎ ಇಸ್ ಈಕ್ವಲ್ ಟು ಎಕ್ಸ್ ಐ ಪ್ಲಸ್ 2j ಪ್ಲಸ್ ಝೆಡ್ ಕೆ. ಎ ವೆಕ್ಟರ್ದು ಕಾಂಪೊನೆಂಟ್ ಫಾರ್ಮಲ್ಲಿದೆ, ದಟ್ ಈಸ್ ಎಕ್ಸ್ ಐ ಪ್ಲಸ್ 2j ಪ್ಲಸ್ ಝೆಡ್ ಕೆ. ಅದೇ ಥರ ಬಿ ವೆಕ್ಟರು 2i ಪ್ಲಸ್ ವೈ ಜೆ ಪ್ಲಸ್ ಕೆ ಆರ್ ಈಕ್ವಲ್. ಇಲ್ಲಿ ಈಕ್ವಲ್ ಅನ್ನೋ ವರ್ಡ್ ಇದೆ. ಓಕೆನಾ? ಸೊ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಝೆಡ್. ಇಲ್ಲಿ ಇರೋವಂತಹ ಎಕ್ಸ್ ಆ್ಯಂಡ್ ಝೆಡ್ ಆ್ಯಂಡ್ ವೈ ಮೂರು ವ್ಯಾಲ್ಯೂ ಏನಾಗಿರುತ್ತೆ, ಸೊ ದಟ್ ದ ವೆಕ್ಟರ್ಸ್, ಕೊಟ್ಟಿರುವಂತಹ ವೆಕ್ಟರು ಈಕ್ವಲ್ ಆಗಿದ್ರೆ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಎರಡು ವೆಕ್ಟರು a1i a2j a3k b1i b2j b3k ಈ ಥರ ಇತ್ತು ಅಂತಂದರೆ ಅವು ಈಕ್ವಲ್ ಆಗೋದು ಯಾವಾಗ? ಇಫ್ ಅಂಡ್ ಓನ್ಲಿ ಇಫ್ ದೇರ್ ಕರಸ್ಪಾಂಡಿಂಗ್ ಕಾಂಪೊನೆಂಟ್ಸ್ ಆರ್ ಈಕ್ವಲ್, ದಟ್ ಈಸ್ ಐ ಕಾಂಪೊನೆಂಟ್, ಜೆ ಕಾಂಪೊನೆಂಟ್, ಕೆ ಕಾಂಪೊನೆಂಟ್ ಈಕ್ವಲ್ ಆದಾಗ, ದಟ್ ಈಸ್ a1 ಇಸ್ ಈಕ್ವಲ್ ಟು b1, a2 ಇಸ್ ಈಕ್ವಲ್ ಟು b2, a3 ಇಸ್ ಈಕ್ವಲ್ ಟು b3 ಆದರೆ ಮಾತ್ರ ಎ ಮತ್ತು ಬಿ ವೆಕ್ಟರು ಈಕ್ವಲ್ ಆಗೋದು. ಸೊ ದಟ್ ಈಸ್ a1 b1, a2 b2, a3 b3. ಓಕೆನಾ? ಸೊ ಅವ್ರು ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿರುವಂತಹ ವೆಕ್ಟರ್ಸು ಈಕ್ವಲ್ ಆಗಿದ್ದರೆ ಫೈಂಡ್ ಔಟ್ ಮಾಡಿ ಎಕ್ಸ್ ವೈ ಝೆಡ್ ಅಂತ ಅಂದಮೇಲೆ ಗಿವನ್ ಎ ಈಸ್ ಈಕ್ವಲ್ ಟು ಬಿ ಅಂತ ಬರ್ಕೊಳ್ಳಿ. ಸೊ ಎ ಪ್ಲೇಸಲ್ಲಿ ಎಕ್ಸ್ ಐ ಪ್ಲಸ್ 2j ಪ್ಲಸ್ ಝೆಡ್ ಕೆ ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಐ ಪ್ಲಸ್ 2j ಪ್ಲಸ್ ಝೆಡ್ ಕೆ ವಿಚ್ ಇಸ್ ಈಕ್ವಲ್ ಟು, ನೆಕ್ಸ್ಟು ಬಿ ಪ್ಲೇಸಲ್ಲಿ 2i ಪ್ಲಸ್ ವೈ ಜೆ ಪ್ಲಸ್ ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಫ್ ಅಂಡ್ ಓನ್ಲಿ ಇಫ್ ಎಕ್ಸ್ ಪ್ಲೇಸಲ್ಲಿ ಏನಾಗುತ್ತೆ 2 ಆಗುತ್ತೆ. ನೆಕ್ಸ್ಟು ಎಕ್ಸ್ ಇಸ್ ಈಕ್ವಲ್ ಟು ಐ ಕಾಂಪೊನೆಂಟ್ ಈಕ್ವೇಟ್ ಮಾಡ್ಕೊಂಡ್ರ, ಅದೇ ಥರ ಜೆ ಕಾಂಪೊನೆಂಟ್ ಈಕ್ವೇಟ್ ಮಾಡ್ಕೊಂಡ್ರೆ 2 ಈಸ್ ಈಕ್ವಲ್ ಟು ವೈ ಆಗುತ್ತೆ. ಸೊ ಕೆ ಕಾಂಪೊನೆಂಟ್ನ ಈಕ್ವೇಟ್ ಮಾಡ್ಕೊಂಡ್ರೆ ಇಲ್ಲಿ ಝೆಡ್ ಇದೆ, ಇಲ್ಲಿ ಕೆ ಪಕ್ಕ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ, ಬಿಕಾಸ್ 1 ಇಂಟು ಕೆ ಅಂತ ಬರ್ಕೊಳ್ಬಹುದು. ಸೊ ಝೆಡ್ ಈಸ್ ಈಕ್ವಲ್ ಟು 1. ಆನ್ಸರ್ ಸಿಕ್ತಲ್ವಾ? ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 2 is equal to y, it means what? Y is equal to 2 and z is equal to 1. That's it. So is it clear? So similar problem, that is second one. Find the value of x and y so that the vectors 2i plus 3j and xi plus yj are equal. Similarly, so that is, we know the two vectors. When we say that two vectors are equal, if it is in the component form, I component, jj component, kk component, that is a1 b1, a2 b2, a3 b3 are equal. So the given 2i plus 3j is same as xi plus yj. They are equal. Okay. So compare I component, jj component, what you get? 2 is equal to x, 3 is equal to y. That is x is equal to 2, y is equal to 3 is the answer. So next, third question. Let a is equal to I plus 2j and b is equal to 2i plus j. Is magnitude of the vector a the same as magnitude of b? Question mark. Or the vectors a and b are equal?
the magnitude of A is equal to, we know that if R is equal to xi plus yj plus zk, then the magnitude of R becomes square root of x square plus y square plus z square. So similarly, A is I plus 2j, therefore square root of I component value 1 square plus j component value 2 square. So k component is 0 plus 0 square. So answer is what? Square root of 5. Similarly, for magnitude of B is 2 square and 1 square. Here k component is 0, therefore 2 square plus 1 square is equal to square root of 5. So that square root of 5 means what? Magnitude of the vector A is same as the magnitude of the vector B. But these two vectors are not equal because their corresponding components are distinct. Here I component, when we say that two vectors are equal, so two vectors are equal provided I component of those two vectors, j component, k component must be equal. Here I component is 1, but this I component is 2. 1 is not equal to 2. And here j component is 2. Here j component is 1. Again by 2 is not equal to 1. We conclude that they are not equal. Is it clear? So next question. Find unit vector in the direction of the vector A is equal to 2i plus 3j plus k. Find unit vector in the direction of vector A is equal to 2i plus 3j plus k. So, solution for this, unit vector in the direction of a vector A is given by the formula A cap is equal to A vector divided by its magnitude. So, A cap is equal to, what is A vector? Direction 2i plus 3j plus k, substitute that one, divided by its magnitude. Magnitude means what? I component square plus j component square plus k component square under the square root. So we get 2i plus 3j plus k divided by square root of 14. So split this one. What you get? 2 by square root of 14 into I plus 3 by square root of 14 into j plus 1 by square root of 14 into k. That is the answer. What? Unit vector. So last question of this video is compute the magnitude of the following vector. Easy question. So all the vectors are in the component form. So we know that if the vector is in the component form, say xi plus yj plus zk, then whose magnitude becomes square root of x square plus y square plus z square. Okay. So here solution, magnitude of A is denoted by this symbol, and we know that if A is equal to xi plus yj plus zk in the component form, then its magnitude becomes square root of I component square, j component square, k component square, that is x square plus y square plus z square. So here A, I component is 1, j component is 1, k component is 1, therefore 1 square, 1 square, 1 square. So answer is square root of 3. So next, magnitude of B is I component is 2, j component is minus 7, k component is minus 3, therefore 2 square plus minus 7 whole square plus minus 3 whole square. Answer is 4. 7 square is 49, minus 3 whole square is 9. So answer is square root of 62. So next C, what is the magnitude of this one? I component is 1 by root 3, j component is again 1 by root 3, k component is minus 1 by root 3. So take that one, 1 by root 3 whole square, 1 by root 3 whole square, minus 1 by root 3 whole square. 1 square is 1, roots and square gets cancelled, we get 3, 3 and again 3. So 3 be the LCM, 1 plus 1 plus 1, that is 3, 3 by 3 is square root of 1, answer is 1. 1 is the final answer. Is it clear? So here they given to find the magnitude of a following vectors. That's it. Is it clear? Okay. Thank you.